ಮತ್ತೆ ನಾನು ವಕೀಲರಾಗಿರ್ತಕ್ಕಂಥ ದಿಲೀಪ್ ಅವರೊಂದಿಗೆ ಮತ್ತೆ ಈ ಮಾತುಕತೆ ಮುಂದುವರಿಸ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಪ್ರಯಾರಿಟಿ ಅಂತ ಒಂದು ವಿಷಯ ಇದೆ ಇಲ್ಲಿ. ಈಗ ಕಾಂಗ್ರೆಸ್ ನಾಯಕರು ಅನೇಕರು ಆರೋಪಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಅಲ್ಲ ರೀ, ಇದೇ HD ಕುಮಾರಸ್ವಾಮಿ ಅವರ ಮೇಲೆ ಜಂತಕಲ್ ಮೈನಿಂಗ್ ದೊಡ್ಡ ಕೇಸೇ ಇದೆ, ರಾಜ್ಯಪಾಲರು ಪಾಪ ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡಲಿಲ್ಲ, ಶಶಿಕಲಾ ಜೊಲ್ಲೆ ಅವ್ರದ್ದು ಕೋಳಿ ಮೊಟ್ಟೆ ಹಗರಣ ಒಂದು ದೊಡ್ಡ ವಿಚಾರ, ಅದು ಮಕ್ಕಳು ತಿನ್ನುವಂಥ ಕೋಳಿ ಮೊಟ್ಟೆಯಲ್ಲಿ ದುಡ್ಡು ತಿನ್ಬಿಟ್ರು ಅಂತ ಅವ್ರ ಮೇಲೊಂದು ಆರೋಪ ಮಾಡಿ ಇದ್ಯಾವುದನ್ನೂ ಪ್ರಾಸಿಕ್ಯೂಷನ್ಗೆ ಕೊಡದೆ ಸಿದ್ದರಾಮಯ್ಯ ಅವ್ರ ಮೇಲೆ ಯಾರನ್ನ ದೂರು ಬರಲಿ ಅಂತ ಕಾದಿದ್ದವ್ರ ರೀತಿಯಲ್ಲಿ ದೂರು ಕೊಟ್ಟು 2 ಗಂಟೆಯಲ್ಲಿ ಚೀಫ್ ಸೆಕ್ರೆಟರಿಗೆಲ್ಲ ಇವರು ರವಾನಿಸ್ಬಿಟ್ರು ಶೋಕಾಸ್ ನೋಟಿಸು, ಕಾಯ್ತಾ ಇದ್ದಾರೆ ಇದಕ್ಕೆ ಅಂತ. ಈ ಪ್ರಯಾರಿಟಿ ಹೇಗೆ, ಅದಕ್ಕೂ ವಿವೇಚನೆಯಾ ಅಲ್ಟಿಮೇಟ್ಲಿ ಅದು ಅನ್ಕ್ವಶ್ಚನಬಲ್ಲ ಅಂತ? ಅದು ನಾನು ಇವಾಗ ಏನೇ ಹೇಳಿದ್ರು ರಾಜ್ಯಪಾಲರ ಮೇಲೆ ಅದು ದೂರು ಅಂತಲೇ ಆಗುತ್ತೆ. ಓಕೆ ಓಕೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕೋರ್ಟಲ್ಲಿ ನೀವು ನೋಡಿರಿ ಹಲವಾರು ಕೇಸ್ಗಳು ಬಾಕಿ ಇದೆ. 2000ಇಂದನೂ ಮ್ಯಾಟ್ರ್ ಪೆಂಡಿಂಗ್ ಇದೆ, ಇವಾಗ 2010ಇಂದನೂ ಇದೆ, 2024 ಎಲ್ಲ ಇದೆ. ಕೆಲವೊಂದು ಟೈಮು 2024 ಮ್ಯಾಟ್ರಸ್ಸನ್ನು ಬೇಗ ಡಿಸ್ಪೋಸಲ್ ಆಗುತ್ತೆ, ಹಳೆ ಮ್ಯಾಟ್ರಸ್ ಪೆಂಡಿಂಗ್ ಇರುತ್ತೆ. ಇವಾಗ ನೀವು ಯಾರನ್ನ ದೂರ ಮಾಡ್ತೀರಿ? ಕ್ಯಾನ್ ಯು ಬ್ಲೇಮ್ ದಿ ಕೋರ್ಟ್? ನೋಡೋ, ದೇ ಆರ್ ಡಿಸ್ಪೋಸಿಂಗ್ ದಿ ಲೇಟೆಸ್ಟ್ ಕೇಸಸ್ ಆ್ಯಂಡ್ ನಾಟ್ ದಿ ಓಲ್ಡ್ ಕೇಸಸ್. The priority will come on the basis of the matter, the subject matter. Here, today let us assume that he will take or the governor will take time to decide this application for about 3 years. Government ಹೋಗುತ್ತೆ. ಓಕೆ. ದಿ ವೆರಿ ಪರ್ಪಸ್ ಒಬ್ಬ ಮುಖ್ಯಮಂತ್ರಿ ತನ್ನ ಪ್ರಭಾವ ಬಳಸಿ ಒಂದು ಸೈಟ್ ತೊಗೊಂಡಿದ್ದಾನೆ ಅಂತೇಳ್ಬಿಟ್ಟು ಏನು ಹೇಳ್ತಾ ಇದ್ದೀರಿ? ಒಂದು ದೂರು ದಾಖಲಾಗಿದೆ ಪ್ರೆಸೆಂಟ್. ಇಫ್ ಯು ಆರ್ ನಾಟ್ ಡಿಸೈಡಿಂಗ್ ದಟ್ ಅಪ್ಲಿಕೇಶನ್, ದಟ್ ಮೀನ್ಸ್ ಯು ಆರ್ ಲೆಟ್ಟಿಂಗ್ ದಿ ಪರ್ಸನ್ ಟು ಕಮಿಟ್ ಫರ್ದರ್ ಅಫೆನ್ಸಸ್. ಓಕೆ. ರಾಜ್ಯಪಾಲರು ಏನು ದೂರು ಕೊಟ್ಟರೆ ನನ್ನ ಮೇಲೆ ಏನು ಆಕ್ಷನ್ ತೊಗೊಳಲ್ಲ, ಬಿಕಾಸ್ ಐ ಆಮ್ ಎ ಸಿಟ್ಟಿಂಗ್ CM. ಅಗೇನ್ ಐ ವಿಲ್ ಡೂ ಮೆನಿ ಮೋರ್ ಫ್ರಾಡ್ ಅಂತ ಹೇಳಿದರೆ, ಇಸ್ ಇಟ್ ನಾಟ್ ದಟ್ ಯು ಆರ್ ಗಿವಿಂಗ್ ಪ್ರಿವಿಲೇಜ್ ಟು ದಿ ಪೀಪಲ್ ಟು ಕಮಿಟ್ ಫರ್ದರ್ ಅಫೆನ್ಸ್? ಲೀಗಲ್ ಬೌಂಡ್ರಿ ಅಂತ ಬಂದಾಗ ಇವರು ಅಧಿಕಾರದಲ್ಲಿದ್ದಾರೆ, ಈಗಲೇ ನಾನು ಕೊಟ್ಬಿಡಬೇಕು, ಆಮೇಲೆ ಕೊಟ್ಟರೆ ಏನು ಯೂಸ್ ಇಲ್ಲ, ಯಾರನ್ನೂ ಪದವಿಯಿಂದ ಇಳಿಸೋಕ್ಕಾಗಲ್ಲ ಅನ್ನೋದು ಬರುತ್ತಾ ಇದಕ್ಕೆ? ಒಂದು ಹಾಗೇನಿಲ್ಲ. ಇವಾಗ ನೋಡಿ, ಕೇಜ್ರಿವಾಲ್ ಅವ್ರದ್ದೇ ನೀವು ಎಕ್ಸಾಂಪಲ್ ತೊಗೊಂಡ್ರಿ, ಏನು ರಿಸೈನ್ ಮಾಡಲೇಬೇಕು ಅಂತೇನಿಲ್ಲ, ಜೈಲಿಂದನೂ ಓಕೆ. ಲಾಲು ಪ್ರಸಾದ್ ಯಾದವ್ ಕೂಡ ಮಾಡ್ತಾಯಿದ್ರು, ಕೊನೆಗೆ ಅವ್ರ ಹೆಂಡ್ತಿಗೆ ಬಿಟ್ಕೊಟ್ರು. ಸೊ ಹಾಗೆ ಆ ಉದ್ದೇಶ ಇದೆ ಅಂತ ನಾವು ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ, ಅಂದರೆ ಅವ್ರನ್ನ ಇಳಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಥರ ಇನ್ನೊಂದು ಥರ ನೀವು ಯಾಕೆ ಇದು ಮಾಡ್ಬೋದು? ಅದೇ ಪಕ್ಷದವರಿಗೂ ಎಲ್ಲ ತುಂಬ ಸಂತೋಷ ಇದೆ, ಇದನ್ನೇ ಕಾಯ್ತಿದ್ದಾರೆ. ಓಕೆ. ಅವ್ರು ಬೇರೆಯೊಬ್ಬರು CM ಆಗ್ಬೋದು, ಇಲ್ಲ ಅಂದರೆ ಸಿದ್ದರಾಮಯ್ಯನ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅದೇ ಪಕ್ಷವ್ರದ್ದು ಕುಮ್ಮಕ್ಕೆ ಯಾಕೆ ಇರಬಾರ್ದು? ಸೊ ಇಮ್ಯಾಜಿನ್ ಮಾಡ್ತಾ ಹೋದರೆ ಇಟ್ ನೆವರ್ ಎಂಡ್ಸ್. ಓಕೆ. ವಾಟ್ ಯು ಹ್ಯಾವ್ ಟು ಅಕ್ಸೆಪ್ಟ್, ದಿ ಅಥಾರಿಟಿ ಈಸ್ ದಿ ಗವರ್ನರ್. Governor has acted within the purview of the Constitution. He has acted it. So how do you find bias when there is a reasoned order? If there is no reasoned order, for example, one liner ಹೇಳಿದ್ದಾರೆ, ಆಯಿತು ನಾನು ಸ್ಯಾಂಕ್ಷನ್ ಕೊಡ್ತಾ ಇದ್ದೀನಿ, ನೀವು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ಬಿಟ್ಟು, then you can say there is something, it's an unreasoned order, it's a bias order ಅಂತ ಹೇಳ್ಬಿಟ್ಟು.